ಇದು 1882 ಹೊತ್ತಿಗೆ ಆದಂತಹ ಘಟನೆ ಅಂತ ದಾಖಲಾಗಿದೆ. ಒಬ್ಬ ಮನುಷ್ಯ ಇಮ್ಯಾನ್ಯುಯಲ್ ನಿಂಗರ್ ಅಂತ ಹೆಸರು, ನೆನಪಿಡಬೇಕಾದಂಥ ಹೆಸರು ಇಮ್ಯಾನ್ಯುಯಲ್ ನಿಂಗರ್ ಅಂತ. ಅವನ ಹೆಂಡತಿ ಎಡಿಲೇಡ್ ಅಂತಾಕೆ, ಇಬ್ಬರು ಜರ್ಮನಿಯಿಂದ ಅಮೆರಿಕಾಗೆ ಬಂದು ವಲಸೆ ಬಂದರು. ಅವನು ಒಳ್ಳೆ ಆರ್ಟಿಸ್ಟ್, ಬ್ಯಾನರ್ ಬರೀತಿದ್ದ, ಕಂಪನಿ ಹೆಸರು ಬರೆಯೋನು, ಬೋರ್ಡ್ ಬರೆಯೋನು, ಅದರಿಂದ ಜೀವನ ಆಗಬೇಕು. ಕೆಲವೊಂದು ಚಿತ್ರನೂ ಬರೆದು ಮಾರಾಟ ಮಾಡ್ತಿದ್ದ, ಯಾರೂ ಅಷ್ಟು ತಗೋತಿರ್ಲಿಲ್ಲ. ಜೀವನ ನಡೆಸೋ ದುರ್ಭರ ಆಗ್ಬಿಡ್ತು. ಅವನಿಗೆ ಒಂದು ಕೆಟ್ಟ ವಿಚಾರ ಬಂತು, ಇಷ್ಟು ಒಳ್ಳೆ ಆರ್ಟಿಸ್ಟ್ ಇದ್ದೀನಿ ನಾನು, ಈ ಕೊಟ್ಟಿ ನೋಟ್ಗಳನ್ನು ಯಾಕೆ ತಯಾರು ಮಾಡಬಾರ್ದು ಅಂದ್ಕೊಂಡ. ಹೋಗಿ ನೋಟ್ ತಯಾರು ಮಾಡುವಂಥ ಕಾಗದ ಸ್ಪೆಷಲ್ ಇರ್ತದಲ್ಲ, ಆ ಕಾಗದ ತಗೊಂಬಂದ, ಮನೆಯಲ್ಲಿ ಒಂದು ಟೇಬಲ್ ಮಾಡ್ಕೊಂಡ. ಟೇಬಲ್ ಕೆಳಗೆ ನಿಜವಾದ ನೋಟ್ ಇಡೋದು, ಅದ್ರ ಕೆಳಗೆ ಲೈಟ್ ಇಟ್ಟ, ಆ ಕಾಜಿನ ಮೇಲೆ ಕಾಣಿಸ್ಬೇಕು, ಅದ್ರ ಮೇಲೆ ಕರೆಕ್ಟಾಗಿ ತಾನೊಂದು ಕಾಗದ ಇಟ್ಕೊಳ್ಳೋದು, ಅದೇ ಸೈಜ್ ಕಟ್ ಮಾಡಿ ಇಟ್ಕೊಳ್ಳೋದು. $1, $10, $20 ನೋಟ್ ಇಡಬೇಕು, ಅದನ್ನು ಕರೆಕ್ಟಾಗಿ ಕಾಪಿ ಮಾಡೋನು. ತುಂಬ ಕಷ್ಟ ಆಗೋದು, ಒಂದು ಗೆರೆ ಬಿಡೋಂಗಿಲ್ಲ, ಪ್ರಿಂಟ್ ಮಾಡೋದಲ್ಲ, ಕೈಯಿಂದ ತೆಗಿಬೇಕದನ್ನು. ಒಂದು 5-6 ದಿವಸ ಸತತವಾಗಿ ದುಡ್ದಾಗ ಒಂದು $20 ನೋಟ್ ಆಗೋದು. ಅದೆಷ್ಟು ಚಂದ ಇರ್ತಿತ್ತು ಅಂದರೆ, ಈ ನೋಟ್ ಖೋಟಾ ನೋಟು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದನ್ನ ಹೋಗಿ ಅಂಗಡಿಯಲ್ಲೆಲ್ಲ ಕೊಡೋದು, ತನ್ನ ಜೀವನ ನಡೆಸ್ತಾ ಇದ್ದ. ಹೀಗೇ ನಡ್ಕೊಂಡು ಹೋಗ್ತಾ ಇತ್ತು. ಒಂದೊಂದ್ಸಲ ವಿಧಿ ಕಾಡತ್ತೆ. ಒಂದು $20 ನೋಟ್ ತೊಗೊಂಡು ಹೋದ, ಪಕ್ಕದಲ್ಲಿ ತರಕಾರಿ ಅಂಗಡಿ ತರೋಕೆ ಹೋದ. ತರಕಾರಿ ಕೊಟ್ಲು ಹೆಣ್ಮಗಳು, ಕೊಟ್ಟ ಮೇಲೆ ಗ್ಲೌಸ್ ಹಾಕ್ಕೊಂಡಿದ್ದಾಳಕ್ಕೆ, ಗ್ಲೌಸ್ ಹಾಕ್ಕೊಂಡು ಕೊಡ್ತಾರೆ, ಹಾಗೆ ಬರಿಗೆಯಲ್ಲಿ ಕೊಡೋಲ್ಲ ತರಕಾರಿಯಲ್ಲಿ. ಅಲ್ಲ ಮಾಡಿ ಕೊಟ್ಲು, ಇವ್ರು $10-20 ನೋಟ್ ಕೊಟ್ಟ. ದಿವಸ ನೋಡ್ತಿದ್ಲಲ್ಲ ಈ ಮನುಷ್ಯನ, ಡಬ್ಬದಲ್ಲಿ ಹಾಕ್ಕೊಂಡ್ಲು, ಬಾಕಿ ಕೊಡಬೇಕಾದ ಚಿಲ್ಲರೆ ಎಲ್ಲ ಕೊಟ್ಲು. ಆಕೆ ಸಾಯಂಕಾಲ ಕೂತ್ಕೊಂಡೆಲ್ಲ ನೋಟ್ ಜೋಡಿಸ್ತಿದ್ದಾಳೆ ಎಷ್ಟು ಬಂದಿದೆ ಅಂತ. ನೋಡ್ತಾಳೆ $20 ನೋಟ್ ಏನಿದೆಯೋ ಬಣ್ಣ ಹರಡ್ಕೊಂಡ್ಬಿಟ್ಟಿದೆ. ಯಾಕಂದರೆ ಗ್ಲೌಸ್ಗೆಲ್ಲ ಹಸಿ ಇತ್ತಲ್ಲ ಆಕೆ ಕೈ, ಹಸಿ ಕೈಯಿಂದ ಹಿಡಿದಿರೋದ್ರಿಂದ ಆ ಮಸಿಯೆಲ್ಲ ಹಂಟ್ಕೊಂಡ್ಬಿಟ್ಟಿದೆ. ಆಕೆ ಇದಂತ ನೋಟಿದು ಬಣ್ಣ ಹಡ್ಕೋತಾ ಇದೆ ಅಂತ ನೋಡಿ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ಲು. ಪೊಲೀಸರು ಬಂದರು, ನೋಡಿದ್ರು, ಇದು ಖೋಟಾ ನೋಟು ಅಂತ ಗೊತ್ತಾಯ್ತು. ಯಾರು ಕೊಟ್ಟದ್ದಿದು? ಆಕೆ ನೆನೆಸ್ಕೊಂಡ್ಲು, $20 ಕೊಟ್ಟದ್ದು ಈ ಪಕ್ಕದ ಮನೆ ಹುಡುಗ, ಗಂಡ ಹೆಂಡತಿ ಇರ್ತಾರೆ, ಆತನೇ ಕೊಟ್ಟದ್ದಿದು ಅಂತ. ಪೊಲೀಸರು ಅವ್ರ ಮನೆಗೆ ಹೋದರು, ರೇಡ್ ಮಾಡಿದ್ರು. ನೋಡ್ತಾರೆ, ಎಲ್ಲ ಬೇರೆ ಬೇರೆ ಹಂತದಲ್ಲಿರುವಂಥ ನೋಟುಗಳಿದ್ದಾವೆ. ಕಾಜಿನ ಬುಡಕ್ಕಿಟ್ಟಿದ್ದಾನೆ, ಒಂದೊಂದೇ ತೆಗಿತಾ ಇದ್ದಾನೆ, ಅರ್ಧ ಆಗಿದೆ, ಕೆಲವು ಮುಕ್ಕಾಲಾಗಿದೆ, ಮುಗಿಯೋಕೆ ಬಂದಿದೆ. ಗೊತ್ತಾಯ್ತು ಇವ್ರು ಮಾಡ್ತಾನೆ ಅಂತ ಹಿಡ್ಕೊಂಡ್ರು, ಒಪ್ಕೊಂಡ ನಾನು ಮಾಡಿದ್ದು ಹೌದು ಅಂತ. ಜೈಲಿಗೆ ಹಾಕಿದ್ರು. 3 ವರ್ಷ ಜೈಲು. ಜೈಲಲ್ಲಿ ಕೂತು ಏನು ಮಾಡ್ತಾನೆ ಇವನು? ಅವ್ನು ಬೇಡ್ಕೊಂಡ ಜೈಲರಿಗೆ, ನನಗೆ ಬರೋದೇ ಒಂದು ಕೆಲಸ, ಚಿತ್ರ ಬಿಡಿಸೋದು, ಸ್ವಲ್ಪ ನನಗೆ ಕ್ಯಾನ್ವಾಸ್ ತಂದುಕೊಡಿ, ಬಣ್ಣ ತಂದುಕೊಡಿ, ನಾನು ಮಾಡ್ಕೋತೀನಿ ಅಂದ. ಆ ದುಡ್ತಕ್ಕೆ ಕೊಡ್ತಾರೆ ಅವರು. ಜೈಲಲ್ಲಿ ಯಾವ ಸೇವೆ ಕೆಲಸ ಮಾಡ್ತಿರೋ ಅದು ಬಂದಂಥ ಪ್ರತಿಫಲ ಕಾಯ್ದಿಟ್ಟು ಅವನಿಗೆ ಕೊಡ್ತಾರೆ. ಇವನು ಚಿತ್ರ ಬಿಡಿಸೋಕೆ ಶುರು ಮಾಡಿದ. ಮಾಡಿ ಕೊಡೋನು ಆ ಜೈಲರ್ ಕಡೆ ಹೋಗ್ತಾ ಇತ್ತು. ಇವನು ಒಳ್ಳೆ ನಡತೆಗೋಸ್ಕರ ಇನ್ನೂ ಅವಧಿ ಇರೋದಕ್ಕಿಂತ 6 ತಿಂಗಳ ಮೊದಲೇ ಅವನು ಬಿಡಬೇಕು ಅಂತ ತೀರ್ಮಾನ ಆಯಿತು. ಬಿಡಬೇಕು ಅಂದಾಗ ಜೈಲರ್ ಕರೀತಾನೆ, ನೋಡು ನಿಂಗರ್, ನೀನು ಮನೆಗೆ ಹೋಗ್ತಾ ಇದ್ದೀಯಪ್ಪ, ಇನ್ನು ಗೌರವದಿಂದ ಭಾಳ ಕೆಟ್ಟ ಕೆಲಸ ಮಾಡೋಕೆ ಹೋಗಬೇಡ. ನೋಡು, ನೀ ದುಡಿದಕ್ಕೆ ಹಣ ಇಷ್ಟಿದೆ ತಗೋ ಅಂತ ಕೊಟ್ಟ. ಎಷ್ಟಿದೆ ಅಂತ ಕೇಳಿದೆ ಅವನು. ದಯವಿಟ್ಟು ನೆನಪಿಡ್ಬೇಕು ಸ್ನೇಹಿತರೆ, 1882 ಇಸ್ವಿಗೆ ನಿನ್ನ ಹತ್ರ ದುಡ್ಡಿರೋದು $75,000 ಇದೆ ಅಂತ. ಅವನು ಎಚ್ಚರಿತ ಬೀಳೋದೊಂದು ಬಾಕಿ. $75,000 ಜನ್ಮದಲ್ಲಿ ನೋಡಿಲ್ಲ ಅವನು. ಅಷ್ಟು ದುಡ್ಡು ಹೆಂಗೆ ಬಂತು ನನ್ನ ಕಡೆ ಅಂತ ಕೇಳ್ದ. ನೀನು ಗೊತ್ತಿಲ್ಲ ನೀವು ಹೊರಗೆ ಹೋದ್ರೆ ಭಾಳ ಸೆಲೆಬ್ರಿಟಿ ಆಗಿಬಿಟ್ಟಿದ್ಯಾ, ಭಾರಿ ಫೇಮಸ್ ನೀನೀಗ. ಜನ ನೀನು ಪೇಂಟಿಂಗ್ ಎಷ್ಟು ಮೆಚ್ಕೋತಿದ್ದಾರೆ ಅಂದರೆ, ನೀನು ಒಂದೊಂದು ಪೇಂಟಿಂಗು $5,000-10,000 ಹೋಗ್ತದೆ ಅಂತ. ನೆಲದ ಮೇಲೆ ಕುಸಿದು ಬಿದ್ದು ಅಳೋಕೆ ಶುರು ಮಾಡಿದ ನಿಂಗರ್. ಯಾಕತ್ತ ಗೊತ್ತಾ? ನನ್ನ ಕರ್ಮವೇ, ನಾನು 5 ದಿವಸ ದುಡಿದು ಒಂದು $20 ನೋಟ್ ಮಾಡೋಕೆ ಹೋಗ್ತಿದ್ನಲ್ಲ, ಅದೇ ಪರಿಶ್ರಮ ಒಂದು ಚಿತ್ರ ಮಾಡೋಕೆ ಹೋಗಿದ್ರೆ $10,000 ಬರ್ತಿತ್ತಲ್ಲ. ಅವನು ಹೊರಗಡೆ ಬಂದ ಮೇಲೆ ಪೇಂಟಿಂಗ್ ಮಾಡ್ದ, ಫೇಮಸ್ ಆದ. ಒಂದ್ಸಲ ದೊಡ್ಡ ಕಾರ್ಯಕ್ರಮದಲ್ಲಿ ಅವನು ಕೇಳಿದ್ರಂತೆ, ನಿನ್ನ ಮನಸ್ಸಿಗೆ ಅನಿಸಿದ್ದೇನು ಅಂತ. ಆತ ಹೇಳ್ದ, ನನ್ನ ಜೀವನದ ಕಳ್ಳ ನಾನೇ, ಇದನ್ನೆಲ್ಲೋ ನೆನಪಿಡ್ಬೇಕಾದದ್ದು. ನನ್ನಲ್ಲಿ ಇನ್ನೇನೋ ದೊಡ್ಡ ಸಾಧನೆ ಮಾಡೋ ಶಕ್ತಿ ಇದ್ದಾಗ ಸಣ್ಣದಕ್ಕೋಸ್ಕರ ಮನಸ್ಸು ತೆತ್ತುಕೊಂಡು ಸೋತ್ಬಿಟ್ನಲ್ಲ ನಾನು. $5, $10, $20 ಮಾಡೋಕೆ ಹೋಗಿ ಅದೇ ಸಮಯದಲ್ಲಿ $10,000 ಗಳಿಸಬಹುದಾಗಿದ್ದು, ಪ್ರಾಮಾಣಿಕವಾಗಿ ಗಳಿಸಬಹುದಂತ ಅವಕಾಶ ತಪ್ಪಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಸ್ನೇಹಿತರೆ, ನನ್ನ ಜೀವನ ನೋಡಿ ಕಲೀರಿ ನೀವು. ಯಾವುದೋ ಒಂದು ಸಣ್ಣ ಆಸೆಗೆ ದೊಡ್ಡ ಗುರಿಯನ್ನು ಕಳ್ಕೋಬೇಡಿ ಅಂತ ನಾವು ಮಕ್ಕಳಿಗೆ ಹೇಳಬೇಕಾದದ್ದು ಇದು. ಮಾಡ್ಬಿಡೋ, ಶಾರ್ಟ್ಕಟ್ ಮಾಡಿಬಿಡು. ಶಾರ್ಟ್ಕಟ್ಸ್ ನೆವರ್ ಗ್ಯಾರಂಟಿ ಸಕ್ಸಸ್. ಅಡ್ಡ ಹಾದಿಗಳು ಎಂದೂ ಯಶಸ್ಸನ್ನು ಕೊಡೋಕೆ ಸಾಧ್ಯ ಇಲ್ಲ. ಇದನ್ನು ನಿಂಗರ್ನ ಉದಾಹರಣೆ ಹೇಳಿ ನಮ್ಮ ಮಕ್ಕಳಿಗೆ ಹೇಳಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ.